ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇವತ್ತು ಬುದ್ಧ ಪೂರ್ಣಿಮಾ. ಅದರಲ್ಲೂ ಈ ಸೋಮವಾರದಂದು ಬುದ್ಧ ಪೂರ್ಣಿಮಾ ಬಂದಿದೆ ಅಂತಂದಾಗ ನಮಗೆ ಒದಗಿ ಬಂದಿರತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಕಷ್ಟಗಳನ್ನ ಹೋಗಲಾಡಿಸ್ತಕ್ಕಂತಹ ದಿನವೇ ನಮಗೆ ಬೆಳದಿಂಗಳು ನಮ್ಮ ಬದುಕೆ ಕೊಡತಕ್ಕಂತಹ ದಿನ ಈ ಒಂದು ಪೂರ್ಣಿಮಾ. ಬುದ್ಧ ಪೂರ್ಣಿಮಾ. ಯಾರೋ ಬುದ್ಧನನ್ನ ಕೇಳಿದ್ರಂತೆ, ನೀವು ಇಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ರಲ್ಲ, ಏನನ್ನು ಪಡ್ಕೊಂಡ್ರಿ ಆ ತಪಸ್ಸಿಂದ ಅಂತ. ಆಗ ಬುದ್ಧ ಹೇಳ್ತಾನೆ, ನಾನು ಏನೂ ಪಡೆದುಕೊಂಡಿಲ್ಲ, ಎಲ್ಲ ಕಳೆದುಕೊಂಡೆ ಅಂತ. ಅರೆ, ನೀವು ಕಳೆದುಕೊಳ್ಳಲಿಕ್ಕೋಸ್ಕರ ಇಷ್ಟೊಂದು ತಪಸ್ಸು ಮಾಡಿದ್ರ? ಎಸ್, ನಾನು ಕಳೆದುಕೊಳ್ಳಲಿಕ್ಕೆ ಈ ತಪಸ್ಸನ್ನ ಮಾಡಿದೆ. ಏನನ್ನ ಕಳೆದುಕೊಂಡ್ರಿ? ದುಃಖವನ್ನ ಕಳೆದುಕೊಂಡಿದ್ದೇನೆ, ನೋವನ್ನ ಕಳೆದುಕೊಂಡಿದ್ದೇನೆ, ನಷ್ಟವನ್ನ ಕಳೆದುಕೊಂಡಿದ್ದೇನೆ, ಸಂಕಷ್ಟವನ್ನ ಕಳೆದುಕೊಂಡಿದ್ದೇನೆ, ಬಾಧೆಗಳು ಕಳೆದುಕೊಂಡಿದ್ದೇನೆ, ಒಂದನ್ನು ಪಡೆದುಕೊಂಡಿದ್ದೇನೆ, ಪೀಸ್ ಆಫ್ ಮೈಂಡ್, ಶಾಂತಿಯನ್ನು ಪಡೆದುಕೊಂಡಿದ್ದೇನೆ, ನೆಮ್ಮದಿಯನ್ನು ಪಡೆದುಕೊಂಡಿದ್ದೇನೆ. ಹಾಗಾಗಿ ನಾವು ಏನನ್ನ ಕಳ್ಕೋಬೇಕು, ಏನನ್ನ ಪಡ್ಕೋಬೇಕು ಅನ್ನೋಂಥ ದಿನ ಈ ದಿನ ಆಗಿರುತ್ತೆ ಬುದ್ಧ ಪೂರ್ಣಿಮಾ. ಹಾಗಾಗಿ ಬುದ್ಧ ಏನನ್ನ ಕಲಿಸ್ಕೊಡ್ತಾನೆ ಅಂತಂದ್ರೆ, ಮೌನಂ ಸಮ್ಮತಿ ಲಕ್ಷಣಂ. ಮೌನವಾಗಿ ನೀವು ಮನನಾಥ ತ್ರಾಯತೆ ಇದೆ ಮಂತ್ರ ಅಂತ ಒಂದು ಮಂತ್ರ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡುತ್ತಾ ಇದ್ರೆ ಅಂತಹ ಅದ್ಭುತಗಳು, ಅಂತಹ ಚಮತ್ಕಾರಗಳು ನಮ್ಮ ಬದುಕಿನಲ್ಲಿ ನಡೆದು ಬಿಡ್ತಾವಂತೆ. ಅದೃಷ್ಟವನ್ನ ನಮಗೆ ಭಗವಂತ ದಯಪಾಲಿಸ್ತಾನಂತೆ. ಅಂತಹದ್ದು ಈ ದಿನಕ್ಕೆ ಸಂಬಂಧಪಟ್ಟ ಹಾಗೆ, ಸೋಮವಾರದ ಈ ಸೋಮ ಪೂರ್ಣಿಮೆಗೆ ಸಂಬಂಧಪಟ್ಟ ಹಾಗೆ ಈ ದಿನಕ್ಕೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅನ್ನೋ ಮಂತ್ರವನ್ನ ಈ ದಿನ ಪದೇ ಪದೇ ಹೇಳಿಕೊಡ್ತೀರಿ. ನೀವು ಶಿವಾನುಗ್ರಹಕ್ಕೆ ಒಳಗಾಗ್ತೀರಿ. ಶುಭಂಭೂಯಾತ್. ಒಳಿತಾಗಲಿ.